ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸುತ್ತಲೂ ಆಳವಾದ ಮಹಾಸಾಗರ, ತೇಟ್ ಭಾರತದಂತೆ ದಕ್ಷಿಣಕ್ಕೆ ಚಾಚಿಕೊಂಡಿರುವ ನೆಲ. ಎಸ್, ಇದು ವಿಶ್ವದ 2ನೇ ಅತಿ ದೊಡ್ಡ ಖಂಡವೆಂಬ ಹೆಗ್ಗಳಿಕೆ ಹೊಂದಿರುವ ಆಫ್ರಿಕಾ. ಇದರ ಭೂ ಮೇಲ್ಮೈನ ಕೆಳಭಾಗದಲ್ಲೇ ಇದೆ ಅತ್ಯಂತ ಅಪಾಯಕಾರಿ ಸಮುದ್ರ ಮಾರ್ಗ. ನೀವಿಲ್ಲಿ ನಕಾಶೆಯಲ್ಲಿ ನೋಡ್ತಿರುವ ಪ್ರದೇಶವೇ ವೆರಿ ಡೇಂಜರಸ್ ವಲಯ. ಹಡಗುಗಳ ಪಾಲಿಗಂತೂ ಇದು ಒಂದು ರೀತಿ ಸ್ಮಶಾನದ ದಾರಿ ಇದ್ದಂತೆ. ಹೀಗಾಗಿ ಶತಮಾನಗಳಿಂದಲೇ ಈ ವಲಯವನ್ನ ದಾಟಿ ಪ್ರಯಾಣ ಬೆಳೆಸಲು ಹಡಗುಗಳು ಹೆದರುತ್ತವೆ. ಸುತ್ತು ಬಳಸಿಯಾದರೂ ಸರಿ, ತಮ್ಮ ಪ್ರಯಾಣ ಸುರಕ್ಷಿತವಾಗಿರಬೇಕು ಅನ್ನೋದು ಶಿಪ್ ಪೈಲಟ್ಗಳ ಚಿಂತನೆ. ಹಡಗುಗಳು ಇಲ್ಲಿ ಇದ್ದಕ್ಕಿದ್ದಂತೆ ಕಾಣೆಯಾಗುತ್ತವೆ. ಈ ಕುರಿತು ಹಲವು ಕತೆಗಳೇ ಇವೆ. ಅದರಲ್ಲೂ ಹಾರುವ ಹಡಗಿನ ಕಥೆಯಂತೂ ಎಲ್ಲರನ್ನ ಸೆಳೆಯುವ ಕತೆ. ಅನೇಕರು ತಾವು ಈ ಫ್ಲೈಯಿಂಗ್ ಶಿಪ್ ನೋಡಿದ್ದಾಗಿ ಹೇಳ್ತಾರೆ. ಇನ್ನು ಈ ಕತೆ ಅಸಂಗತ ಸಂಗತಿಗಳನ್ನು ಬಿಟ್ಟು ವಾಸ್ತವವಾಗಿ ನೋಡಿದ್ರೂ ಈ ಭಾಗದಲ್ಲಿ ಅದೆಷ್ಟೋ ಮುಳುಗಿ ಹೋಗಿರುವ, ಅಪಘಾತಕ್ಕೀಡಾಗಿರುವ ನೂರಾರು ಶಿಪ್ಗಳ ಅವಶೇಷಗಳು ಇಲ್ಲಿ ಕಂಡುಬರುತ್ತವೆ. ನೈಸರ್ಗಿಕವಾಗಿ ಅತ್ಯಂತ ಸುಂದರವಾಗಿರುವ ಈ ಪ್ರದೇಶವನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತಾಲೆ ಕರೆಯುತ್ತಾರೆ. ಅಸಲಿಗೆ ಇದು ಅಟ್ಲಾಂಟಿಕ್ ಸಾಗರ ಹಾಗೂ ಹಿಂದೂ ಮಹಾಸಾಗರವನ್ನ ವಿಭಜಿಸುವ ಜಲಸಂಧಿ ಅಂತ ಹೇಳಲಾಗುತ್ತೆ. ಹೀಗೆ ಅತ್ಯಂತ ಸುಂದರವಾಗಿರುವ ಈ ಕಡಲ ಭಾಗ ಹಡಗುಗಳ ಪಾಲಿಗೆ ಮಾತ್ರ ಭಯಂಕರ ದುಸ್ವಪ್ನವಾಗಿದೆ. ಒಂದು ರೀತಿ ಇದು ಹಡಗುಗಳಿಗೆ ಸಾವಿನ ಬಲೆಯಂತೆ ಕಂಡುಬರುತ್ತದೆ. ದೊಡ್ಡ ದೊಡ್ಡ ಕಂಟೈನರ್ಗಳ ವಾಣಿಜ್ಯ ಶಿಪ್ಗಳು ಸಹ ಇಲ್ಲಿ ಹಾದು ಹೋಗಲು ಹೆದರುತ್ತವೆ. ಹಾಗಾದರೆ ಈ ಸುಂದರ ಭಾಗ ಅಪಾಯಕಾರಿ ಯಾಕೆ? ಇಲ್ಲಿ ಅಂಥದ್ದೇನಿದೆ? ಇದೊಂದು ಬರೀ ಕಲ್ಪನೆಯ ಅಥವಾ ನಿಜವಾಗಿಯೂ ಇಲ್ಲಿ ಡೇಂಜರಸ್ ಅನ್ನುವ ಸ್ಥಿತಿ ಇದೆಯಾ? ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಕೇಪ್ ಆಫ್ ಗುಡ್ ಹೋಪ್ ಈ ಹೆಸರೇನೋ ಕೇಳಲು ಚಂದವಾಗಿದೆ. ಭರವಸೆಯ ಬಂಡೆಗಲ್ಲು ಅನ್ನುವ ರೀತಿಯ ಅರ್ಥ ನೀಡುವ ಈ ಭಾಗ ಹಡಗುಗಳ ಪಾಲಿಗೆ ಮಾತ್ರ ಯಮಸ್ವರೂಪಿ. ತ್ರಿಭುಜಾಕಾರದ ಸಂಧಿಯಲ್ಲಿರುವ ಈ ಪ್ರದೇಶದ ಅಪಾಯಕಾರಿ ಸ್ಥಿತಿ ಕುರಿತು ಶತಮಾನಗಳಿಂದಲೂ ಹಲವು ಕತೆಗಳು ಚಾಲ್ತಿಯಲ್ಲಿವೆ. 15ನೇ ಶತಮಾನದಲ್ಲಿ ಯುರೋಪಿಯನ್ ನಾವಿಕರು ಈ ಕತೆಗಳಿಂದ ಪ್ರೇರಿತರಾಗಿ ಇಲ್ಲಿಗೆ ಹಡಗುಗಳನ್ನು ತೆಗೆದುಕೊಂಡು ಹೋಗಲು ರೆಡಿಯಾಗಿದ್ದರು. ಅಂತೆಯೇ 1488ರಲ್ಲಿ ಬಾರ್ಟುಲೋಮೇಯು ಡೀಸ್ ಎನ್ನುವ ಪೋರ್ಚುಗೀಸ್ ನಾವಿಕ ಈ ಮಾರ್ಗದಲ್ಲಿ ತನ್ನ ನೌಕೆಯನ್ನ ದಾಟಿಸುವ ಪ್ರಯತ್ನ ಮಾಡಿದ. ಆತನಿದ್ದ ಹಡಗು ಈ ಭಾಗಕ್ಕೆ ಬರ್ತಾ ಇದ್ದಂತೆ ವಿಪರೀತ ಗಾಳಿ ಹಾಗೂ ಅಲೆಗಳು ಆತನ ಹಡಗನ್ನ ನಡುಗಿಸಿಬಿಟ್ಟವು. ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲಿಯ ಸಮುದ್ರ ಪ್ರಕ್ಷುಬ್ಧಗೊಂಡಿತ್ತಂತೆ. ಹಾಗೂ ಹೀಗೂ ಈ ಸ್ಥಳವನ್ನ ದಾಟಿ ಬಂದ ಬಾರ್ಟುಲೋಮೇಯು ಈ ಸ್ಥಳಕ್ಕೆ ಕೇಪ್ ಆಫ್ ಟ್ರೋಮ್ಸ್ ಅಂತ ಹೆಸರಿಟ್ಟ. ವಿಶೇಷ ಅಂದ್ರೆ ಮುಂದೆ ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊದಲ ನಾವಿಕ ವಾಸ್ಕೋಡಿಗಾಮ ಕೂಡ ಇದೇ ಮಾರ್ಗ ಬಳಸಿ ಬಂದಿದ್ದ ಅಂತ ಹೇಳಲಾಗುತ್ತೆ. ಆಗ ನೋಡಿದ್ರೆ ಬಾರ್ಟುಲೋಮೇಯು ಆಫ್ರಿಕಾ ದಕ್ಷಿಣ ಸಮುದ್ರದ ಮೂಲಕ ಸಾಗಿ ಬಂದ ಮೊದಲಿಗನಾಗಿದ್ದ. ಹೀಗಾಗಿ ಆತನನ್ನೇ ಈ ಮಾರ್ಗದ ಸಂಶೋಧಕ ಅಂತ ಹೇಳಲಾಗುತ್ತೆ. ಆತ ಇಲ್ಲಿಯ ಪ್ರಕ್ಷುಬ್ಧ ಹವಾಗುಣವನ್ನ ಪರಿಗಣಿಸಿ ಈ ಪಾಯಿಂಟ್ಗೆ ಕೇಪ್ ಆಫ್ ಸ್ಟ್ರೋಮ್ಸ್ ಅಂತ ಹೆಸರಿಟ್ಟಿದ್ದು ಸರಿಯಾಗಿಯೇ ಇತ್ತು. ಆದರೆ ಪೋರ್ಚುಗಲ್ ದೊರೆಗೆ ಈ ಹೆಸರು ಸರಿ ಬರಲಿಲ್ಲ. ಕಾರಣ ಈ ಮಾರ್ಗ ಯುರೋಪಿನಿಂದ ನೇರವಾಗಿ ಭಾರತಕ್ಕೆ ಸಂಪರ್ಕ ಹೊಂದಿತ್ತು. ಇಂಡಿಯಾದಿಂದ ಮಸಾಲೆ ಸಾಮಾನು, ಬೆಳ್ಳಿ ಬಂಗಾರಗಳನ್ನು ಸಾಗಿಸಲು ಇದು ಅತ್ಯಂತ ಪ್ರಶಸ್ತ ಹಾಗೂ ಸುಲಭ ದಾರಿಯಾಗಿತ್ತು. ಹೀಗಾಗಿ ಆತ ಈ ಭೂಶಿರವನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಮರುನಾಮಕರಣ ಮಾಡಿದ. ಸ್ನೇಹಿತರೆ, ಅನೇಕರಿಗೆ ಈ ವಿಷಯ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಇದೇ ಮಾರ್ಗದ ಮೂಲಕವೇ ಡಚ್ಚರು, ಫ್ರೆಂಚರು, ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟರು. ಇಲ್ಲಿಯ ಬೆಳೆ ಬಾಳುವ ಚಿನ್ನ, ಬೆಳ್ಳಿ, ಆನೆದಂತ ರೇಷ್ಮೆ ಹಾಗೂ ಮಸಾಲೆ ಸಾಮಾನುಗಳನ್ನ ತಮ್ಮ ದೇಶಗಳಿಗೆ ಸಾಗಿಸಿ ಖಜಾನೆ ಭರ್ತಿ ಮಾಡಿಕೊಂಡ್ರು. ಅವರು ಇಲ್ಲಿಂದ ದನಕಾದಿಗಳನ್ನ ಸಾಗಿಸಿ ಹಣ ಗಳಿಸುವ ಸಿರಿವಂತರೇನು ಆಗಿದ್ರು. ಆದರೆ ಅವರೆಲ್ಲ ಅಪಾಯಕಾರಿಯಾಗಿದ್ದ ಈ ಪ್ರದೇಶದಲ್ಲಿ ಜೀವವನ್ನೇ ಪಣಕ್ಕಿಡಬೇಕಾದ ಅನಿವಾರ್ಯತೆ ಇತ್ತು. ಕಾರಣ ಈ ಭಾಗದಲ್ಲಿ ಅದೆಷ್ಟೋ ಹಡಗುಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗೋದು, ಅವಘಡಕ್ಕೆ ಒಳಗಾಗೋದು ನಡೆದೇ ಇತ್ತು. ಹೀಗಾಗಿ ಈ ಭೂಶಿರದಲ್ಲಿ ಸೂಪರ್ ನ್ಯಾಚುರಲ್ ಶಕ್ತಿಯೊಂದು ಅಸ್ತಿತ್ವದಲ್ಲಿದೆ ಎನ್ನುವ ಗುಮಾನಿ ಹಬ್ಬಿತ್ತು. ಇಲ್ಲಿಂದಲೇ ಫ್ಲೈಯಿಂಗ್ ಡಚ್ ಮನ್ ಕುತೂಹಲಕಾರಿ ಕತೆ ಶುರುವಾಗೋದು. 1600ರಲ್ಲಿ ಒಬ್ಬ ಡಚ್ ಕ್ಯಾಪ್ಟನ್ ಈ ಮಾರ್ಗದಲ್ಲಿ ತನ್ನ ಹಡಗು ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತಾನೆ. ಆದರೆ ದುರದೃಷ್ಟವಶಾತ್ ಆತನ ಶಿಪ್ ಈ ಭಾಗಕ್ಕೆ ಬರುತ್ತಿದ್ದಂತೆ ನಾಪತ್ತೆಯಾಗುತ್ತೆ. ಅದೆಲ್ಲ ಹೋಯ್ತು, ಏನಾಯ್ತು ಯಾರಿಗೂ ತಿಳಿದಿಲ್ಲ. ಇಂದಿಗೂ ಕೇಪ್ ಆಫ್ ಗುಡ್ ಹೋಪ್ ಸುತ್ತ ಆತನ ಪ್ರೇತಾತ್ಮ ಅಲೆದಾಡುತ್ತಿದೆ ಅಂತ ಹೇಳಲಾಗುತ್ತೆ.
ಅನೇಕರು ಆತನ ಫ್ಲೈಯಿಂಗ್ ಶಿಪ್ ತಿರುಗಾಡೋದನ್ನ ನೋಡಿದ್ದಾಗಿ ಹೇಳಿದ್ದಾರೆ. ಕೆಲವರು ಆತ ಇಲ್ಲಿ ಯಾವುದೇ ಶಿಪ್ ಸರಾಗವಾಗಿ ದಾಟಲು ಬಿಡೋದಿಲ್ಲ ಅಂತ ಹೇಳ್ತಾರೆ. ಅತಿರಂಜಿತ ಕಥೆಗಳು, ಪ್ರಾಕೃತಿಕ ವೈಪರೀತ್ಯಗಳು ಹಾಗೂ ಸಮುದ್ರದ ಆರ್ಭಟದಿಂದಾಗಿ ಕಾಲ ಕಳೆದಂತೆ ಈ ಮಾರ್ಗದ ಬಳಕೆ ಕಡಿಮೆಯಾಯಿತು. ಯುರೋಪಿಯನ್ನರು ಪರ್ಯಾಯ ಮಾರ್ಗದ ಮೂಲಕ ಏಷ್ಯಾದೊಂದಿಗೆ ಸಂಪರ್ಕ ಬೆಳೆಸಿಕೊಂಡರು. 18ನೇ ಶತಮಾನದಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿ ಇದಕ್ಕೆ ಹೊಸ ರೂಪ ನೀಡಿತು. 1869ರಲ್ಲಿ ಸುಯೇಜ್ ಕಾಲುವೆಯ ಲೋಕಾರ್ಪಣೆಯೊಂದಿಗೆ ಯುರೋಪ್ ಹಾಗೂ ಏಷ್ಯಾ ರಾಷ್ಟ್ರಗಳಿಗೆ ನೇರ ಸಂಪರ್ಕ ಸಿಕ್ಕಂತಾಯಿತು. ಈಜಿಪ್ಟ್ ಮೂಲಕ ಹಾದು ಹೋಗುವ ಈ ಕಾಲುವೆ ಮೆಡಿಟರೇನಿಯನ್ ಸಮುದ್ರವನ್ನ ಕೆಂಪು ಸಮುದ್ರದೊಂದಿಗೆ ನೇರವಾಗಿ ಜೋಡಿಸಿತು. ವಿಶ್ವ ವ್ಯಾಪಾರದ ದೃಷ್ಟಿಯಿಂದ ಇದೊಂದು ಕ್ರಾಂತಿಕಾರಿಕ ಹೆಜ್ಜೆಯಾಗಿತ್ತು. ಹಡಗುಗಳು ಈಗ ಆಫ್ರಿಕಾವನ್ನ ಸುತ್ತಿ ಬಳಸಿ ಬರಬೇಕಾದ ಅಗತ್ಯವಿರಲಿಲ್ಲ. ನೇರವಾಗಿ ಕೆಂಪು ಸಮುದ್ರದ ಮೂಲಕ ಅರಬ್ಬಿ ಸಮುದ್ರದೊಂದಿಗೆ ಕೊಲ್ಲಿ ರಾಷ್ಟ್ರಗಳಿಗೆ ಭಾರತ, ಇರಾನ್ನೊಂದಿಗೆ ನೇರ ಸಂಪರ್ಕ ಸಾಧ್ಯವಾಗಿತ್ತು. ಸುಯೇಜ್ ಕಾಲುವೆಯಿಂದಾಗಿ ಯುರೋಪ್ ಹಾಗೂ ಏಷ್ಯಾ ನಡುವಿನ ಅಂತರ 7,000 ಕಿಲೋಮೀಟರ್ನಷ್ಟು ಕಡಿಮೆಯಾಯಿತು. ಹಡಗುಗಳು ಈಗ ಅತ್ಯಂತ ಸುಲಭವಾಗಿ ಏಷ್ಯಾ ಹಾಗೂ ಕೊಲ್ಲಿ ರಾಷ್ಟ್ರಗಳನ್ನು ತಲುಪುವಂತಾಯಿತು. ಸದ್ಯ ಜಾಗತಿಕವಾಗಿ 12% ವ್ಯಾಪಾರ ವಹಿವಾಟು ಈ ಸುಯೇಜ್ ಕಾಲುವೆ ಮುಖಾಂತರ ನಡೆಯುತ್ತಿದೆ. ಕೊಲ್ಲಿ ರಾಷ್ಟ್ರಗಳ ತೈಲ, ಚೀನಾದ ವಸ್ತುಗಳು, ಭಾರತದ ರಫ್ತು ಸಾಮಾನುಗಳು ಇದೇ ಕಾಲುವೆ ಮೂಲಕ ಯುರೋಪಿಗೆ ತಲುಪುತ್ತಿವೆ. ಹಾಗೆ ಯುರೋಪಿನ ವಸ್ತುಗಳು ಈ ಪ್ರದೇಶಕ್ಕೆ ಸರಬರಾಜಾಗುತ್ತಿವೆ. 2021ರಲ್ಲಿ ಎವರ್ ಗ್ರೀನ್ ಎಂಬ ಸರಕು ತುಂಬಿದ ಹಡಗು ಈ ಕಾಲುವೆಯಲ್ಲಿ ಸಿಲ್ಕೊಂಡಿತ್ತು. ಇದರಿಂದ ಹಲವು ರಾಷ್ಟ್ರಗಳಿಗೆ ಕೆಲವೇ ದಿನಗಳಲ್ಲಿ 100 ಕೋಟಿಯಷ್ಟು ಆರ್ಥಿಕ ಹಾನಿ ಉಂಟಾಯಿತು. ಇದು ಇಂದಿನ ದಿನಮಾನಗಳಲ್ಲಿ ಈ ಕಾಲುವೆಯ ಮಹತ್ವವನ್ನ ತೆರೆದಿಟ್ಟಿತು. ಸ್ನೇಹಿತರೆ, ಒಂದು ವೇಳೆ ಯುದ್ಧ, ಕ್ರಾಂತಿ ಅಥವಾ ಭೌಗೋಳಿಕ ರಾಜಕೀಯ ವ್ಯತ್ಯಾಸದಿಂದ ಈ ಸುಯೇಜ್ ಕಾಲುವೆ ಬಂದಾದರೆ ಮತ್ತೆ ಆಫ್ರಿಕಾದ ಮಾರ್ಗದ ಮೂಲಕವೇ ಸಾಗಬೇಕಾದ ಅನಿವಾರ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಕೆಂಪು ಸಮುದ್ರದ ಮಾರ್ಗ ಸರಕು ಹಡಗುಗಳಿಗೆ ತೀರಾ ತ್ರಾಸದಾಯಕವಾಗಿ ಪರಿಣಮಿಸಿದೆ. ಕಾರಣ ಯಮನ್ನಲ್ಲಿ ಬಂಡುಕೋರರು, ಹೌತಿ ಉಗ್ರರು, ಸೊಮಾಲಿಯಾ ಕಡಲ್ಗಳ್ಳರು ಹೀಗೆ ಹಲವು ಭದ್ರತಾ ಅಪಾಯಗಳು ಶಿಪ್ಗಳನ್ನು ಕಂಗೆಡಿಸುತ್ತಿವೆ. ಹೀಗಾಗಿ ಶಿಪ್ಗಳು ಅನಿವಾರ್ಯವಾಗಿ ಮತ್ತೆ ಆಫ್ರಿಕಾ ಸುತ್ತಿ ಬಳಸಿಕೊಂಡು ಬರಬೇಕಾದ ಸ್ಥಿತಿ ಇದೆ. ಆದರೆ ಈ ಕೇಪ್ ಆಫ್ ಗುಡ್ ಹೋಪ್ ಬೋಶಿರಾ ಹಡಗುಗಳ ಪ್ರಯಾಣಕ್ಕೆ ಬಲು ಅಪಾಯಕಾರಿಯಾಗಿದೆ. ಮತ್ತೆ ಹಿಂದಿನ ದಿನಗಳನ್ನು ನೆನಪಿಸುತ್ತಿದೆ. ಅಂದಹಾಗೆ ಈ ಬೋಶಿರಾ ಇಷ್ಟೊಂದು ಅಪಾಯಕಾರಿಯಾಗಲು ಇಲ್ಲಿನ ಭೌಗೋಳಿಕ ಸನ್ನಿವೇಶಗಳು ಕೂಡ ಕಾರಣ. ಮೊದಲೇ ಹೇಳಿದ ಹಾಗೆ ಈ ಪಾಯಿಂಟ್ ಅಟ್ಲಾಂಟಿಕ್ ಸಾಗರ ಹಾಗೂ ಹಿಂದೂ ಮಹಾಸಾಗರ ಸೇರುವ ಸಂಗಮ ಸ್ಥಳವಾಗಿದೆ. ಸಹಜವಾಗಿ 2 ದೊಡ್ಡ ಸಾಗರಗಳು ಸಂಧಿಸಿದಾಗ ಅಲ್ಲಿ ದೊಡ್ಡ ಮಟ್ಟದ ಅಲೆಗಳು ಏಳುತ್ತವೆ. ಜೊತೆಗೆ ಈ ಅಲೆಗಳು ಕ್ಷಣಕ್ಕೂ ತಮ್ಮ ದಿಕ್ಕು ಬದಲಾಯಿಸುತ್ತಿರುತ್ತವೆ. ಇದರಿಂದ ಕೇಪ್ ಆಫ್ ಗುಡ್ ಹೋಪ್ನಲ್ಲಿ ಸಮುದ್ರ ಸದಾ ಪ್ರಕ್ಷುಬ್ಧವಾಗಿಯೇ ಇರುತ್ತದೆ. ಹೀಗಾಗಿ ಇಲ್ಲಿ ಹಡಗುಗಳ ಪ್ರಯಾಣ ಒಂದು ರೀತಿ ಹಗ್ಗದ ಮೇಲಿನ ನಡಿಗೆಯಂತಿರುತ್ತದೆ. ಇನ್ನು ಇದಲ್ಲದೆ ಈ ಬೋಶಿರದ ದಕ್ಷಿಣದಲ್ಲಿ ಅಂದರೆ ದಕ್ಷಿಣ ಗೋಳಾರ್ಧದ 40 ಡಿಗ್ರಿಯಿಂದ 50 ಡಿಗ್ರಿ ಅಕ್ಷಾಂಶಗಳ ನಡುವೆ ಅತ್ಯಂತ ಬಲವಾದ ನಿರಂತರ ಗಾಳಿ ಬೀಸುತ್ತಿರುತ್ತದೆ. ಈ ಮಾರುತಗಳು 40 ಡಿಗ್ರಿ ಕೋನದಲ್ಲಿ ನಿರಂತರವಾಗಿ ಬೀಸೋದ್ರಿಂದ ಇವುಗಳಿಗೆ ಗರ್ಜಿಸುವ 40ರ ಗಾಳಿ ಅಂತಾನೆ ಕರೆಯಲಾಗುತ್ತೆ. ಈ ಗಾಳಿ ಅದೆಷ್ಟು ಪವರ್ಫುಲ್ ಅಂದರೆ ಸಾಗರದಲ್ಲಿ ಬರೋಬ್ಬರಿ ಬಹುಮಾಡಿ ಕಟ್ಟಡಗಳಷ್ಟು ದೊಡ್ಡದಾದ ಅಲೆಗಳು ಏಳುವಂತೆ ಮಾಡುತ್ತೆ. ಚಳಿಗಾಲದ ಸಮಯದಲ್ಲಂತೂ ಇಲ್ಲಿ 15 ಮೀಟರ್ಗಳಷ್ಟು ಆಳೆತ್ತರದ ಅಲೆಗಳು ತೀರಾ ಸಾಮಾನ್ಯ ಎನ್ನುವಂತೆ ಇರುತ್ತವೆ. ಹೀಗಾಗಿ ಹಡಗುಗಳು ಸಾಗಲು ಅವಕಾಶವೇ ಇರೋದಿಲ್ಲ. ನೌಕೆಗಳು ತೇಲುತ್ತಾ ವಾಲುತ್ತಾ ಇದ್ದ ಸ್ಥಳದಲ್ಲೇ ಇರಬೇಕಾದ ಪರಿಸ್ಥಿತಿ ಇರುತ್ತೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಚಂಡಮಾರುತ ಏಳುತ್ತವೆ. ತಾಂತ್ರಿಕವಾಗಿ ಸಾಕಷ್ಟು ಗಟ್ಟಿಮುಟ್ಟಾಗಿರುವ ಇಂದಿನ ಶಿಪ್ಗಳು ಕೂಡ ಈ ಅಲೆಗಳ ಹೊಡೆತವನ್ನ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಿರುತ್ತೆ ಸಾಗರದ ರೌದ್ರಾವತಾರ. ಇನ್ನು ಅಲೆಗಳ ಅಪಾಯವಷ್ಟೇ ಅಲ್ಲ, ಇಲ್ಲಿನ ಕಡಲ ತೀರ ಕೂಡ ಸಾಕಷ್ಟು ಒರಟಾದ ಕಠಿಣಾತಿ ಕಠಿಣ ಎನ್ನಿಸುವ ಕಲ್ಲು ಬಂಡೆಗಳಿಂದ ಕೂಡಿದೆ. ಹಡಗುಗಳು ಲಂಗರು ಹಾಕಲು ಸ್ಥಳವೇ ಇಲ್ಲ. ಅಚಾನಕ್ಕಾಗಿ ಹಡಗು ಈ ಬಂಡೆಗಳಿಗೆ ಅಪ್ಪಳಿಸಿದ್ರೆ ಇಡೀ ಶಿಪ್ ಪುಡಿ ಆಗುತ್ತೆ. ಹೀಗಾಗಿ ಇಲ್ಲಿ ಅಪಘಾತಕ್ಕೀಡಾದ ಅನೇಕ ಶಿಪ್ಗಳ ಅವಶೇಷಗಳು ನೋಡಲು ಸಿಗುತ್ತವೆ. ಇನ್ನು ಈ ಭಾಗದಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಒಂದೇ ಅಪಾಯಕಾರಿಯಾಗಿಲ್ಲ, ಬದಲಾಗಿ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿಯು ಡೇಂಜರಸ್ ಆಗಿದೆ. ನಮೀಬಿಯಾದ ಸ್ಕೆಲೆಟನ್ ಕರಾವಳಿ ತೀರ ಹಡಗುಗಳ ಪಾಲಿಗೆ ಯಮಸ್ವರೂಪಿಯಾಗಿದೆ. ವಿಪರೀತ ವೇಗದ ಗಾಳಿ, ಚಂಡಮಾರುತ, ಮಂಜು ಕವಿದ ವಾತಾವರಣ ಇಲ್ಲಿ ಹಡಗುಗಳನ್ನ ಮುಂದೆ ಸಾಗಲು ಬಿಡೋದೇ ಇಲ್ಲ. 2ನೆಯ ಮಹಾಯುದ್ಧದ ವೇಳೆ ಡ್ಯುನೇಡಿನ್ ಸ್ಟಾರ್ ಎಂಬ ನೌಕೆ ಇಲ್ಲಿ ಅಪಘಾತಕ್ಕೀಡಾಗಿ ದುರಂತ ಅಂತ್ಯ ಕಂಡಿತ್ತು. ಇನ್ನು ಆಫ್ರಿಕಾ ಪೂರ್ವ ಕರಾವಳಿ ಹಾಗೂ ಮಡಗಾಸ್ಕರ್ ದ್ವೀಪದ ನಡುವಿನ ಸಮುದ್ರವಂತೂ ನೌಕೆಗಳ ಪಾಲಿಗೆ ತಿರುಗಣಿ ಇದ್ದಂತೆ. ಇಲ್ಲಿ ಸದಾ ಪ್ರಬಲ ಚಂಡಮಾರುತಗಳು ರೂಪುಗೊಳ್ಳುತ್ತಲೇ ಇರ್ತಾವೆ. ದಿನದ ಸಮಯವೂ ಸೇರಿದಂತೆ 24x7 ಅನ್ನುವ ಹಾಗೆ
ಸಮುದ್ರ ಶಾಂತವಾಗಿರೋದೇ ಇಲ್ಲ. ಇಲ್ಲಿಯ ಚಂಡಮಾರುತಗಳು ಹಡಗುಗಳನ್ನ ಪೇಪರ್ ಬಾಲ್ ಬಿಸಾಡುವಂತೆ ಎತ್ತಿ ಬಿಸಾಕ್ತಾವೆ. ಹೀಗಾಗಿ ಶತಮಾನಗಳಿಂದಲೂ ಇಲ್ಲಿ ಹಡಗು ಚಾಲನೆ ತೀರಾ ಸವಾಲಿನದ್ದಾಗಿದೆ. ಇದೆಲ್ಲ ಪೂರ್ವ ಮಧ್ಯಭಾಗ, ದಕ್ಷಿಣ ಭಾಗ ಹಾಗೂ ಪಶ್ಚಿಮ ವಲಯದ ಕಥೆಯಾದರೆ ಆಫ್ರಿಕಾ ಖಂಡದ ಈಶಾನ್ಯ ಕರಾವಳಿಯು ಅಷ್ಟೇ ಆತಂಕಕಾರಿಯಾಗಿದೆ. ಹಾಗಂತ ಇಲ್ಲಿ ನೈಸರ್ಗಿಕ ವಿಪತ್ತುಗಳ ಕಾಟಕ್ಕಿಂತ ಕಡಲ್ಗಳ್ಳರ ಕಾಟ ವಿಪರೀತವಾಗಿದೆ. ಸೊಮಾಲಿಯಾದ ಕಡಲ್ಗಳ್ಳರು ಸರಕು ತುಂಬಿದ ನೌಕೆಗಳನ್ನು ಲೂಟಿ ಮಾಡಿ ಕಮಾಯಿ ಮಾಡ್ತಾರೆ. ಅವರ ಉದ್ಯೋಗವೇ ಕಳ್ಳತನ. ಈ ಮಾರ್ಗದಲ್ಲಿ ಹಾದು ಹೋಗುವ ಸರಕು ನೌಕೆಗಳನ್ನ ಅವರು ಲೂಟಿ ಮಾಡ್ತಾರೆ. 2011ರಲ್ಲಿ ಈ ಕಡಲ್ಗಳ್ಳರ ಹಾವಳಿಯಿಂದ ಬರೋಬ್ಬರಿ $7 ಬಿಲಿಯನ್ ಹಾನಿಯುಂಟಾಗಿತ್ತು. ಸದ್ಯ ಈ ಸರಹದ್ದಿನಲ್ಲಿ ಅಮೆರಿಕ, ಬ್ರಿಟನ್, ಚೀನಾ ಹಾಗೂ ಭಾರತದ ಕರಾವಳಿ ಪಡೆಗಳು ನಿರಂತರ ಗಸ್ತು ವ್ಯವಸ್ಥೆಯನ್ನ ಮಾಡುತ್ತವೆ. ಇದರಿಂದಾಗಿ ಪರಿಸ್ಥಿತಿ ಕೊಂಚ ಮಟ್ಟಿಗೆ ಸುಧಾರಿಸಿದೆ. ಆದರೆ ಕಡಲ್ಗಳ್ಳತನ ಸಂಪೂರ್ಣವಾಗಿ ನಿಂತಿಲ್ಲ. ಈಗಲೂ ಆಗಾಗ ಲೂಟಿ ಪ್ರಕರಣಗಳು ವರದಿ ಆಗ್ತಾನೇ ಇವೆ. ಪ್ರತಿ ಸರಕು ಹಡಗಿನಲ್ಲಿ ಸೇನಾ ಭದ್ರತೆಯನ್ನ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಇನ್ನು ನೈಜೀರಿಯಾ ತೀರದಲ್ಲಿರುವ ಗಿಣಿ ಕೊಲ್ಲಿಯಂತೂ ಸದ್ಯ ಕಡಲ್ಗಳ್ಳರ ಹಾವಳಿಯಿಂದ ಕುಖ್ಯಾತಿಯಾಗಿದೆ. ಇಲ್ಲಿ ನೌಕೆಗಳ ದರೋಡೆ ಮಾಮೂಲಿ ಘಟನೆ ಎನ್ನುವಂತೆ ಇರುತ್ತೆ. ಇನ್ನು ಇದಿಷ್ಟೇ ಅಲ್ಲ, ಇಲ್ಲಿ ಶಿಪ್ಗಳ ಕಿಡ್ನಾಪಿಂಗ್ ಕೂಡ ನಡೆಯುತ್ತೆ. 2020ರಲ್ಲಿ ಜಾಗತಿಕವಾಗಿ ನಡೆದ 135 ಕಿಡ್ನಾಪಿಂಗ್ ಕೇಸ್ಗಳಲ್ಲಿ 130 ಪ್ರಕರಣಗಳು ಇಲ್ಲೇ ನಡೆದಿದ್ದವು. ಇನ್ನು 2024ರಲ್ಲಿ 12 ಜನ ನೌಕಾ ಸಿಬ್ಬಂದಿ ಸಮೇತ ಹಡಗೊಂದನ್ನು ಅಪಹರಿಸಲಾಗಿತ್ತು. ಅದರಲ್ಲಿ 126 ಜನರನ್ನ ಒತ್ತೆಯಾಳಾಗಿ ಇರಿಸಿಕೊಳ್ಳಲಾಗಿತ್ತು. ಅಷ್ಟರ ಮಟ್ಟಿಗೆ ಈ ಕೊಲ್ಲಿ ಪ್ರದೇಶ ಹಡಗುಗಳ ಪಾಲಿಗೆ ಅಪಾಯಕಾರಿಯಾಗಿತ್ತು. ಇನ್ನು ಇಲ್ಲಿಯ ಅಪಹರಣಕಾರರು ದೊಡ್ಡ ಮೊತ್ತದ ಹಣಕ್ಕೆ ಬೇಡಿಕೆ ಇಡ್ತಾರೆ. ಈ ಹಿಂದೆ ಕೆಲವು ಕಿಡ್ನಾಪರ್ಸ್ ಚೀನಾದಿಂದ ಸುಮಾರು $3 ಲಕ್ಷ ಹಣವನ್ನು ಪಡೆದು ನೌಕೆಯನ್ನ ಬಿಡುಗಡೆಗೊಳಿಸಿದ್ರು. ಎಲ್ಲ ಕಾರಣಗಳಿಂದಾಗಿ ಇಡೀ ಆಫ್ರಿಕಾ ಖಂಡದ ಕರಾವಳಿ ಭಾಗ ನೌಕೆಗಳ ಪಾಲಿಗೆ ತೀರಾ ಅಪಾಯಕಾರಿಯಾಗಿದೆ. ಸ್ನೇಹಿತರೆ, ಹೀಗಿದ್ರೂ ಆಫ್ರಿಕಾ ಖಂಡದ ಈ ಕರಾವಳಿ ತೀರ ಭೌಗೋಳಿಕ ರಾಜಕೀಯದಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಹೊಂದಿದೆ. ಹೀಗಾಗಿಯೇ ಅಮೆರಿಕ, ಫ್ರಾನ್ಸ್, ಬ್ರಿಟನ್, ಚೀನಾದಂತಹ ದೈತ್ಯ ರಾಷ್ಟ್ರಗಳು ಇಲ್ಲಿ ತಮ್ಮ ಸೇನಾ ನೆಲೆಗಳನ್ನು ಸ್ಥಾಪಿಸಿಕೊಂಡಿವೆ. ಕೆಂಪು ಸಮುದ್ರಕ್ಕೆ ಹೊಂದಿಕೊಂಡಿರುವ ಜಿಬೌಟಿ ಎನ್ನುವ ಚಿಕ್ಕ ರಾಷ್ಟ್ರದಲ್ಲಿ 3 ರಾಷ್ಟ್ರಗಳ ಸೇನಾ ನೆಲೆಗಳಿವೆ. ಒಂದೊಮ್ಮೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸುಯೆಜ್ ಕಾಲುವೆ ಮುಚ್ಚಲ್ಪಟ್ರೆ ಆಫ್ರಿಕಾದ ಗುಡ್ ಹೋಪ್ ಮಾರ್ಗವೇ ಏಷ್ಯಾ ಹಾಗೂ ಮಧ್ಯ ಆಫ್ರಿಕಾಗೆ ಸಂಪರ್ಕ ಕಲ್ಪಿಸುವ ಏಕೈಕ ಜಲಮಾರ್ಗವಾಗಲಿದೆ. ಸದ್ಯದ ಸ್ಥಿತಿಯಲ್ಲಿ ಚೀನಾ ಆಗಲಿ, ಭಾರತವಾಗಲಿ ಅಥವಾ ಯುರೋಪ್ನ ರಾಷ್ಟ್ರಗಳೇ ಆಗಲಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಕೆಂಪು ಸಮುದ್ರದ ಮೂಲಕ ಸುಯೆಜ್ ಕಾಲುವೆ ಬಳಸಿ ಮಾಡ್ತಿವೆ. ಇದು ತೀರಾ ಈಸಿ ರೂಟ್ ಆಗಿರೋದ್ರಿಂದ ವಾಣಿಜ್ಯಾತ್ಮಕವಾಗಿ ಹಾಗೂ ಅಂತರದ ದೃಷ್ಟಿಯಿಂದಲೂ ಒಳ್ಳೆಯದು. ಆದರೆ ಈ ಮಾರ್ಗವೇನಾದರೂ ಬಂದಾದರೆ ಮತ್ತೆ ಹಳೆಯ ಗಂಡನ ಪಾದವೇ ಗತಿ ಅನ್ನುವ ಹಾಗೆ ಆಫ್ರಿಕಾದ ಈ ಮಾರ್ಗವನ್ನ ಬಳಸೋದು ಅನಿವಾರ್ಯವಾಗಲಿದೆ. ಈಗಾಗಲೇ ಯಮನ್ನ ಹೌತಿ ಉಗ್ರರಿಂದಾಗಿ 50% ಶಿಪ್ಗಳು ಈ ಆಫ್ರಿಕಾದ ಕೆಳಗಿನ ಮಾರ್ಗದ ಮೂಲಕವೇ ಸಂಚಾರ ನಡೆಸ್ತಾ ಇವೆ. ಹೀಗಾಗಿ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗ ಭವಿಷ್ಯದಲ್ಲಿ ಮತ್ತಷ್ಟು ವ್ಯಾಪಕವಾದ ಮಹತ್ವ ಪಡೆಯಲಿದೆ. ಹೀಗಾಗಿ ಈ ಮಾರ್ಗ ಪ್ರಾಮುಖ್ಯತೆ ಪಡೆದುಕೊಂಡಷ್ಟೇ ಅಪಾಯಕಾರಿಯಾಗಿಯೂ ಗಮನ ಸೆಳೆಯುತ್ತದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.